ನಮಸ್ಕಾರ, ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಡಯನಾ ಕೂರ್ಗ್. ಫಾಸ್ಟ್ ಟ್ಯಾಗ್ನಿಂದ ಹೊಸ ನಿಯಮ ಇಂದಿನಿಂದ ಅಂದರೆ ಫೆಬ್ರವರಿ 17ರಿಂದ ಜಾರಿಗೆ ಬಂದಿದೆ. ಇದರ ಅಡಿಯಲ್ಲಿ ಕಡಿಮೆ ಬ್ಯಾಲೆನ್ಸ್, ಪಾವತಿ ವಿಳಂಬ ಅಥವಾ ಫಾಸ್ಟ್ ಟ್ಯಾಗ್ ಅನ್ನ ಕಪ್ಪು ಪಟ್ಟಿ ಅಥವಾ ಬ್ಲಾಕ್ ಲಿಸ್ಟ್ ಸೇರಿಸಿದ್ರೆ ಹೆಚ್ಚುವರಿ ದಂಡವನ್ನು ವಿಧಿಸಲಾಗುತ್ತೆ. ಫಾಸ್ಟ್ ಟ್ಯಾಗ್ನಲ್ಲಿರುವ ಸಮಸ್ಯೆಗಳಿಂದಾಗಿ ಟೋಲ್ ಪ್ಲಾಜಾಗಳಲ್ಲಿ ವಾಹನಗಳ ದೀರ್ಘ ಸರತಿ ಸಾಲುಗಳನ್ನು ಕಡಿಮೆ ಮಾಡೋದು ಇದರ ಉದ್ದೇಶವಾಗಿದೆ. ಸರ್ಕಾರ ಹೊರಡಿಸಿರುವ ಹೊಸ ನಿಯಮಗಳ ಪ್ರಕಾರ ವಾಹನವು ಟೋಲ್ ದಾಟುವ ಮೊದಲು 60 ನಿಮಿಷಗಳಿಗಿಂತ ಹೆಚ್ಚು ಕಾಲ ಮತ್ತು ಟೋಲ್ ದಾಟಿದ ನಂತರ 10 ನಿಮಿಷಗಳ ಕಾಲ ಫಾಸ್ಟ್ ಟ್ಯಾಗ್ ನಿಷ್ಕ್ರಿಯವಾಗಿದ್ರೆ ವಹಿವಾಟನ್ನ ತಿರಸ್ಕಾರ ಮಾಡಲಾಗುತ್ತೆ. ಇದು ದೋಷ ಕೋಡ್ 176 ಅಡಿಯಲ್ಲಿ ಬರುತ್ತೆ. ಹಾಗಾದ್ರೆ ಹೊಸ ನಿಯಮ ಏನಿದೆ ಅಂತ ನೋಡೋದಾದ್ರೆ, ಫಾಸ್ಟ್ ಟ್ಯಾಗ್ನಲ್ಲಿ ಹಣ ಇರಬೇಕು. ಇಲ್ಲದೇ ಇದ್ರೆ ಟೋಲ್ ಪ್ರವೇಶಕ್ಕೆ 1 ಗಂಟೆ ಮೊದಲು ಹಣ ಜಮೆಯನ್ನ ಮಾಡಿರಬೇಕು. ಟೋಲ್ ಹತ್ತಿರ ಬಂದ ಮೇಲೆ ರೀಚಾರ್ಜ್ ಮಾಡೋಣ ಅಂದ್ರೆ ಸಮಸ್ಯೆ ಆಗತ್ತೆ. ಟೋಲ್ ದಾಟುವ 60 ನಿಮಿಷದ ಮೊದಲು ಹಾಗೂ ದಾಟಿದ 10 ನಿಮಿಷಗಳ ಕಾಲ ಫಾಸ್ಟ್ ಟ್ಯಾಗ್ ಆಕ್ಟಿವ್ ಆಗಿರಲೇಬೇಕು. ಒಂದು ವೇಳೆ ಈ ನಿಯಮ ಪಾಲನೆ ಮಾಡದೇ ಇದ್ರೆ ಟೋಲ್ ಸಿಸ್ಟಮ್ನಲ್ಲಿ ಎರರ್ ಕೋಡ್ 176 ಅಂತ ತೋರಿಸುತ್ತೆ. ಈ ವೇಳೆ ಪ್ರಯಾಣಿಕರು ದುಪ್ಪಟ್ಟು ಹಣವನ್ನ ಪಾವತಿ ಮಾಡಲೇಬೇಕಾಗುತ್ತೆ. KYC ಮಾಡಿಲ್ಲ ಅಂತ ಏನಾದ್ರೂ ಇದ್ರೆ ನಿಮ್ಮ ಫಾಸ್ಟ್ ಟ್ಯಾಗ್ ಅನ್ನ ಕಪ್ಪು ಪಟ್ಟಿಗೆ ಅಂದ್ರೆ ಬ್ಲಾಕ್ ಲಿಸ್ಟ್ಗೆ ಸೇರಿಸಲಾಗುತ್ತೆ. ಅಂತಹ ಟ್ಯಾಗ್ನೊಂದಿಗೆ ಬರುವ ವಾಹನಕ್ಕೆ ದುಪ್ಪಟ್ಟು ಸುಂಕ ವಿಧಿಸಲಾಗುತ್ತೆ. ಒಂದು ವೇಳೆ ವಾಹನ ಟೋಲ್ ಗೇಟ್ ದಾಟಿದ 15 ನಿಮಿಷಗಳ ನಂತರ ಫಾಸ್ಟ್ ಟ್ಯಾಗ್ ಖಾತೆಯಿಂದ ಹಣ ಕಡಿತವಾದ್ರೆ ಅದಕ್ಕೆ ವಾಹನ ಸವಾರರು ಹೆಚ್ಚಿನ ಶುಲ್ಕವನ್ನ ವಿಧಿಸಬೇಕಾಗುತ್ತೆ. ಟೋಲ್ ಗೇಟ್ನಲ್ಲಿ ಹಣ ಕಡಿತ ವಿಳಂಬವಾದ್ರೆ ಅದಕ್ಕೆ ಟೋಲ್ ಆಪರೇಟರ್ ಅನ್ನ ಹೊಣೆಯಾಗಿ ಮಾಡಲಾಗುತ್ತೆ. ತಪ್ಪು ಶುಲ್ಕ ಮತ್ತು ಹೆಚ್ಚುವರಿ ಹಣ ಕಡಿತಕ್ಕೆ ಸಂಬಂಧಪಟ್ಟಂತೆ ಬಳಕೆದಾರರು 15 ದಿನಗಳ ಬಳಿಕ ಅಷ್ಟೇ ದೂರನ್ನ ಸಲ್ಲಿಸಬಹುದು. ಹಾಗಾದ್ರೆ ಈ ಹೊಸ ನಿಯಮಗಳನ್ನ ಜಾರಿಗೊಳಿಸಿದ ಉದ್ದೇಶ ಮತ್ತು ಪರಿಣಾಮವನ್ನ ನೋಡೋದಾದ್ರೆ, ಈ ಬದಲಾವಣೆಯು ಟೋಲ್ ಪ್ರಕ್ರಿಯೆಯನ್ನ ಸುಗಮಗೊಳಿಸುತ್ತೆ ಮತ್ತು ಟೋಲ್ ಪ್ಲಾಜಾಗಳಲ್ಲಿನ ಜಗಳಗಳನ್ನ ಕಡಿಮೆ ಮಾಡುತ್ತೆ ಅಂತ ತಜ್ಞರು ನಂಬ್ತಾರೆ. ಈ ವ್ಯವಸ್ಥೆಯು ವಹಿವಾಟು ವಿಫಲವಾಗುವ ಸಂದರ್ಭಗಳನ್ನ ಕಡಿಮೆ ಮಾಡುತ್ತೆ, ಟೋಲ್ ಅನುಭವವನ್ನ ಸುಧಾರಣೆ ಮಾಡುತ್ತೆ, ಹಾಗೆ ಬಳಕೆದಾರರು ತಮ್ಮ ಖಾತೆ ನಿರ್ವಹಣೆಗೆ ಗಮನ ಕೊಡೋದಕ್ಕೆ ಪ್ರೋತ್ಸಾಹ ಮಾಡುತ್ತೆ ಅಂತ ಕಾನೂನು ತಜ್ಞರು ಕೂಡ ಹೇಳ್ಕೊಂಡಿದ್ದಾರೆ. ಇದಷ್ಟೇ ಅಲ್ಲದೆ ಟೋಲ್ ಸಂಗ್ರಹವನ್ನ ಹೆಚ್ಚು ಪಾರದರ್ಶಕ ಮತ್ತು ಸುಗಮವಾಗಿಸೋದು ಕೂಡ ಈ ವ್ಯವಸ್ಥೆಯ ಉದ್ದೇಶ. ಇದರಿಂದ ಟೋಲ್ ಪ್ಲಾಜಾದಲ್ಲಿ ಸಂಚಾರ ದಟ್ಟಣೆಯನ್ನ ತಡೆಗಟ್ಟಬಹುದು ಮತ್ತು ಪ್ರಯಾಣವನ್ನ ಸುಗಮಗೊಳಿಸಬಹುದು. ಈ ಬದಲಾವಣೆಗಳ ಬಗ್ಗೆ ತಿಳಿದಿಲ್ಲ ಅಂತ ಹೇಳಿದ್ರೆ ಬಳಕೆದಾರರು ಹೆಚ್ಚುವರಿ ಶುಲ್ಕಗಳನ್ನ ಪಾವತಿ ಮಾಡಬೇಕಾಗತ್ತೆ. ಹಾಗಾಗಿ ಎಲ್ಲಾ ವಾಹನ ಮಾಲೀಕರು ತಮ್ಮ ಫಾಸ್ಟ್ ಟ್ಯಾಗ್ ಅನ್ನು ಸರಿಯಾಗಿ ನಿರ್ವಹಣೆ ಮಾಡೋದು ಮುಖ್ಯ. ಹಾಗಾದ್ರೆ ನೀವು ಮುನ್ನೆಚ್ಚರಿಕಾ ಕ್ರಮವನ್ನ ಹೇಗೆ ನಿರ್ವಹಣೆ ಮಾಡಬಹುದು ಅನ್ನೋದನ್ನ ನೋಡೋದಾದ್ರೆ, ದೀರ್ಘ ಪ್ರಯಾಣವನ್ನ ಕೈಗೊಳ್ಳುವ ಮೊದಲು ನಿಮ್ಮ ಖಾತೆಯಲ್ಲಿ ಸಾಕಷ್ಟು ಬ್ಯಾಲೆನ್ಸ್ ಅನ್ನ ಕಾಯ್ದುಕೊಳ್ಳಿ. ಕಪ್ಪು ಪಟ್ಟಿಗೆ ಸೇರುವುದನ್ನ ತಪ್ಪಿಸೋದಕ್ಕೆ ಕಾಲಕಾಲಕ್ಕೆ KYC ವಿವರಗಳನ್ನ ನವೀಕರಿಸಿ. ಟೋಲ್ ಪ್ಲಾಜಾ ತಲುಪುವ ಮೊದಲು ನಿಮ್ಮ ಫಾಸ್ಟ್ ಟ್ಯಾಗ್ ಸ್ಥಿತಿಯನ್ನ ಪರಿಶೀಲನೆ ಮಾಡಿಕೊಳ್ಳಿ. ಬಳಕೆದಾರರು ತಮ್ಮ ಮಾಹಿತಿಯನ್ನ ನವೀಕರಿಸ್ತಾ ಇದ್ರೆ ಮತ್ತು ತಮ್ಮ ಫಾಸ್ಟ್ ಟ್ಯಾಗ್ ಅನ್ನ ಸಕ್ರಿಯವಾಗಿ ನಿರ್ವಹಿಸಿದ್ರೆ ಅವರು ಬದಲಾದ ನಿಯಮಗಳನ್ನ ಸುಲಭವಾಗಿ ಪಾಲಿಸಬಹುದು ಮತ್ತು ಯಾವುದೇ ವಿಳಂಬ ಅಥವಾ ಅನಗತ್ಯ ದಂಡಗಳನ್ನ ತಪ್ಪಿಸಿಕೊಳ್ಳಬಹುದು. ಟೋಲ್ ಸಂಗ್ರಹವನ್ನ ಹೆಚ್ಚು ಪಾರದರ್ಶಕ ಮತ್ತು ಸುಗಮವಾಗಿಸುವುದು ಈ ಹೊಸ ವ್ಯವಸ್ಥೆಯ ಉದ್ದೇಶ. ಇದರಿಂದ ಟೋಲ್ ಪ್ಲಾಜಾದಲ್ಲಿ ಸಂಚಾರ ದಟ್ಟಣೆಯನ್ನ ತಡೆಗಟ್ಟಬಹುದು, ಹಾಗೆ ಪ್ರಯಾಣವನ್ನ ಸುಗಮಗೊಳಿಸಬಹುದು. ಈ ಬದಲಾವಣೆಗಳ ಬಗ್ಗೆ ತಿಳಿದಿಲ್ಲದ ಬಳಕೆದಾರರು ಹೆಚ್ಚುವರಿ ಶುಲ್ಕಗಳನ್ನ ಪಾವತಿಸಬೇಕಾಗಬಹುದು. ಆದ್ದರಿಂದ ಎಲ್ಲಾ ವಾಹನ ಮಾಲೀಕರು ತಮ್ಮ ಫಾಸ್ಟ್ ಟ್ಯಾಗ್ ಅನ್ನು ಸರಿಯಾಗಿ ನಿರ್ವಹಣೆ ಮಾಡೋದು ಮುಖ್ಯ ಅಂತ ಹೇಳ್ತಾ, ಇದೇ ರೀತಿಯ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.